ಪ್ರತಿಯೊಬ್ಬರು ಅಭಿಮಾನದಿಂದ ಹೇಳ್ತಾರೆ, ಏನ್ ಮಾಡ್ತೀರಿ? ನಾವು ವಕೀಲರು ಅದೀವ್ರಿ, ನಾವು ಜಡ್ಜ್ ಅದೀವ್ರಿ, ಇಂಜಿನಿಯರ್ ಅದೀವ್ರಿ, ಎಲ್ಲವನ್ನೂ ಅಭಿಮಾನದಿಂದ ಹೇಳ್ತಾರೆ. ಅವ್ರೆಲ್ಲರಿಗಿಂತಲೂ ಹೆಚ್ಚು ಅಭಿಮಾನದಿಂದ ಇವರೆಲ್ಲರ ಹೊಟ್ಟಿಗೆ ನಾನಾ ಹಾಕವ್ರಿ ಒಕ್ಕಲಿಗೆ ದಿನ ಅಂತ ಅಭಿಮಾನ ನಮಗ್ ಬರ್ಬೇಕು. ಇವ್ರೇನ್ ಚೊಣ್ಣಪ್ಪಗಳದಾರ, ಇವ್ರೆಲ್ಲರಿಗೂ ಕೂಡ ನಾನು ಹಾಕ್ತೀನ್ರಿ ದಿನ ಅಂತ ಹೇಳ್ಬೇಕು. ಎದಿ ತಟ್ಕೊಂಡು ಹೇಳುವಂತ ಸಾಮರ್ಥ್ಯ ನಮ್ಮ ಒಕ್ಕಲಿಗರೊಳಗೆ ಬರ್ಬೇಕು. ನೀವು ಏನು ಅದಿರಲ್ಲ, ಮನ್ಯಾಗ ಏನ್ ಮಾಡ್ತಾರ ಮಕ್ಕಳು ಅಂದ ಕೂಡಲೇ ಒಬ್ಬ ಬೆಂಗಳೂರಾಗ ಅದನ್ರಿ, ಒಬ್ಬ ಮುಂಬೈದಾಗ ಅದನ್ರಿ, ಇದು ಒಂದಾಗಿರ್ತೈತಿ. ಯಾಕಪ್ಪ ಅವಾಗ ಯಾಕೆ ಲಕ್ವ ಹೊಡಿತೈತಿ ನಿಮ್ಗ? ಹೊಲ್ದಾಗ ಅದಾನಂದ್ರ ಅಲ್ಲೇನ್ ಅದಾವಲ್ರಿ ಅವಕ್ಕೆಲ್ಲ ಕೂಡ್ ಹಾಕವ್ ಇವನಾರಿ ಅಂತ ಹೇಳ್ಬೇಕು ಧೈರ್ಯದಿಂದ. ನೋಡ್ರಿ, ಒಂದ್ ಕಾಳು ತನ್ನ ಮಣ್ಣಾಗ ಮುಚ್ಕೊಳ್ಳಿಲ್ಲ ಅಂತಂದ್ರ 100 ಕಾಳು ಹುಟ್ಸಾಕ್ ಬರುದಿಲ್ಲ. ನೀವು ಬಿತ್ತಿದ್ದೊಂದು ಕಾಳು ಮಣ್ಣಾಗ ಬಿತ್ತಂತಂದ್ರನ ಅದು ತನ್ನನ್ನು ತಾನು ಮಣ್ಣಿಗೆ ಅರ್ಪಿಸ್ಕೊಳ್ತಂದ್ರ ಹೊಸ 100 ಕಾಳು ಹುಟ್ಟಿಸ್ತೈತೆ. ಹಂಗ ನಮ್ಮ ರೈತ ತನ್ನ ಕೈಗೆ ಮಣ್ಣು ಮಾಡ್ಕೊಂಡ, ಮಣ್ಣಿನ ಗೂಡು ಸಣ್ಣ ಅದ ಅಂದ್ರೆ ಎಲ್ಲರೂ ಹೊಟ್ಟೆ ತುಂಬತೈತಿ. ಇರ್ಲಿಲ್ಲ ಅಂದ್ರೆ ಎಲ್ಲರೂ ಕಾಣಂಗ ಆಗ್ಬೇಕಾತ್ರು, ಆ ಕಾಣಕ್ ಹೊಂಟ್ರು ಅಂದ್ರ ಸತ್ತು ಹೋದಾರು. ಗಿಡದ ಬೇರ ಮಣ್ಣಾಗಿರ್ತಾವಂತ ಗಿಡ ಚಂದ ಕಾಣ್ತೈತಿ ಮ್ಯಾಗ, ಬೇರುನು ನಾವು ಇತರರಂಗ ಮ್ಯಾಗ ಕಾಣ್ತೀವಿ ಅಂತ ಹೊಂಟು ಅಂತಂದ್ರೆ ಗಿಡ ಹೆಂಗ ನಿಂದ್ರಾಕ್ ಸಾಧ್ಯ ಐತಿ? ಉಳ್ಳಿ ಬಿದ್ದಿತ್ತು. ನಮ್ಮ ರೈತ ಅಂದ್ರೆ ಈ ವ್ಯವಸ್ಥೆ ಬೇರು, ದೇಶದ ವ್ಯವಸ್ಥೆ ಅಂತ ಏನೈತಲ್ಲ ಅದರ ಮೂಲ ಬೇರವ. ಅವ ಯಾರಿಗೆ ಕಣ್ಣಿಗೆ ಕಾಣ್ಲಾರ್ದಂಗ ಅಲ್ಲಿ ಯುದ್ಧರ ನಡೀಲಿ, ದಂಗೆಗಳಾಗ್ಲಿ, ಮಹಾಪೂರ ಬರ್ಲಿ, ಭೂಕಂಪ ಆಗ್ಲಿ, ತತ್ತಿಗೆ ಸರಿಯಾಗಿ ಬಿತ್ತಿಗೆ ಮಾಡ್ತಾನ, ಯೋಗ್ಯ ವೇಳೆಗೆ ಹೋಗಿ ಕಸ ತೆಗಿತಾನ. ಯಾರು ಬಂದ್ರು ಹೋದ್ರು ಅವನ ಕೆಲಸ ಇದು ನಿಂದಿರುವುದಿಲ್ಲ. ಯೋಗ್ಯ ವೇಳೆಗೆ ಹೋಗಿ ಕೊಯ್ಕೊಂಡು ಬರ್ತಾನ, ರಾಶಿ ಮಾಡ್ತಾನ, ಅಂದ್ರನ ಎಲ್ಲರಿಗೂ ಉಣ್ಣಾಕ್ ಸಿಗ್ತೈತಿ. ಮತ್ತಿರ್ಲಿಕ್ಕಂದ್ರ ಅವನು ಪಗಾರ ತಗೊಂಡ್ ರಜಾದ ಮ್ಯಾಗ ಹಂಗ ಹೊಕ್ಕಾರಲ್ಲ, ಹಂಗ ಇವಾಗ ಯಾವ ಪಗಾರ ಐತ್ರಿ? ಈಗ ನಾವು ನೌಕರಿ ಮಾಡ್ತೀವಿ, ಶನಿವಾರ ರವಿವಾರ 2 ದಿವಸ ಸೂಟಿ ಐತಿ, ಆದ್ರೂ ಪಗಾರ ಐತಿ ನಮಗ. ವರ್ಷಕ್ಕೊಂದ್ ತಿಂಗಳು ನೀವು ರಜಾ ಪಗಾರ ಕೊಟ್ಟು ನಿಮಗೆ ಆರಾಮ್ ಮಾಡಕ್ ಕೊಡ್ತಾರ. ರೈತರಿಗೆ ಯಾರು ಕೊಡೋರು ಅದಾರಪ್ಪ? ರೈತಿಗೆ ಯಾರು ರೊಕ್ಕ ಇರ್ಲಿಲ್ಲ ಅಂದ್ರೆ ಯಾರು ಸೂಟಿ ಕೊಡೋರು ಅದಾರ? ಏನೂ ಇಲ್ಲ. ಮತ್ತೆಲ್ಲರೂ ಅವನ್ನ ಸುಲೆಯವರು, ಆದ್ರೂ ಅವ ಶಟ್ಕೊಂಡಿಲ್ಲ, ಎಲ್ಲರಿಗೆ ಮಾಡಿ ಹಾಕ್ತಾನ. ರೈತ ಅಂದ್ರೆ ರೈತ ಅಂತಲ್ಲ, ಅವ್ವಗಳು ಅದ್ರಾಗದ. ಅವ್ರ ಮನ್ಯಾಗೆಲ್ಲ ಮಾಡಿ ಹಾಕ್ತಾರ, ಹೊಲ ಮನೆ ನೋಡ್ಕೋತಾರ ಅಂತ ನಾವೆಲ್ಲರೂ ಚಂದದೀವಿ. ಎಲ್ಲರೂ ಮಣ್ಣಾಗ ದುಡಿದನ್ ಬಿಟ್ಟು ಎಲ್ಲರೂ ನಾವು ಮೈ ಕೆಸರು ಹತ್ಲಾರ್ದಂಗ ಇರ್ಬೇಕಂತ ಅಂದಿವಿ ಅಂತಂದ್ರೆ ನಾಳೆಗೆ ನಡೀದ ಹೆಂಗೆ ಎಲ್ಲರದು ಗಾಡಿ? ಮೇಟಿ ರಾಟಿ ನಡೆದುದಲ್ಲದೆ ದೇಶದ ಆಟವೇ ಕೆಡುಗು ಸರ್ವಜ್ಞ. ಎಲ್ಲ ಕೆಟ್ಟ ಹೋದಿತ್ತು, ಆಟನ ಕೆಟ್ಟಿತ್ತು ಎಲ್ಲರದು. ಆದ್ರ ತಿಳ್ಕೋಬೇಕು ರೈತ. ಇತ್ತೀಚೆಗೆ ಹವ್ಯಾಸದಿಂದ ಬೆನ್ನು ಹತ್ತಿ ಒಕ್ಕಲ್ತನ ಕೆಡಿಸ್ಕೊಳಕತ್ತಾನ. ಮನ್ಯಾಗ ಗೊಬ್ಬರ ತಯಾರು ಮಾಡ್ಕೊತಿದ್ದ ಬಿಟ್ಟು ಚೀಲ್ದಾನ ಗೊಬ್ಬರ ತರಕ್ ಹೊಂಟ. ಸ್ವಾವಲಂಬಿ ಆಗಿರ್ಬೇಕಾದಂತ ರೈತ ಪರಾವಲಂಬಿ ಆಗ್ತಾ ಹೊಂಟ. ಮನ್ಯಾಗ ಬೀಜ ತಯಾರು ಮಾಡ್ಕೋಬೇಕಾದಂತ ರೈತ ಪಾಕೆಟ್ ತರಕ್ ಹೊಂಟಿ. ಇಲ್ಲೇ ತತ್ತವ ಅವನು ಸುಲಿಗೆ ಶುರು ಆದದ್ದು ಇಲ್ಲಿಂದನ. ಗೊಬ್ಬರದಾಗ ಸುಲ್ದ್ರು, ಬೀಜದಾಗ ಸುಲ್ದ್ರು, ಔಷಧದಾಗ ಸುಲ್ದ್ರು, ಮತ್ತ ಮಾರುಕಟ್ಟೆಗೆ ತಗೊಂಡು ಹೋದಂದ್ರೆ ಹೋಗಾಗೂ ಸುಲಿತಾರ, ಅಲ್ಲಿ ಒಯ್ದು ಇಟ್ಟು ಕೂಡ್ಲೇನು ಸುಲಿತಾರ, ಮತ್ತ ರೊಕ್ಕ ತಗೊಂಡು ಬರಾಗೂ ಸುಲಿತಾರ. ಇಷ್ಟು ಸುಂದ್ರು ಇನ್ನ ಜೀವಂತದನ್ರಿ. ನನ್ಗೆ ಅದೇ ಆಶ್ಚರ್ಯ ಅನಿಸ್ತೈತೆ. ಎಲ್ಲರೂ ಕೂಡ ಮುಗಿಸಬೇಕಂತಾರ, ಆದ್ರೂ ಏನೋ ಅಂತಾರಲ್ಲ, ಅವನ ಇನ್ನ ಅದಿನೇ ಅಂತಾನ. ಅವ ಹಂಗದಾನಂತಾನ ದೇಶ ಉಳ್ದೈತಿ.
ನನ್ನ ಅಭಿಪ್ರಾಯ ಏನು, ನಮ್ಮ ಒಕ್ಕಲಿಗೆ ಪರಾವಲಂಬಿ ಆಗಬಾರ್ದು. ಅದಕ್ಕೂ ಒಕ್ಕಲಿಗೆ ಉತ್ತಾಕ ಬಿತ್ತಾಕ ಪರಾವಲಂಬಿ ಆಗಬಾರ್ದು. ಯಾಕೋ ಮುತ್ಯ ಎತ್ತುಗಳ ತೆಗೆದಿಲ್ಲ ಅಂತ ಕೇಳಿ ಏನು ಮಾಡೋದ್ರಿ ಅಪ್ಪವ್ರ, ಯಾರು ಇಲ್ಲಿ ಮನ್ಯಾಗ ದುಡಿಯೋರಂತ. ಎಷ್ಟು ಮಂದಿ ಇದ್ದೀರಿ ಮನ್ಯಾಗ? ಅದಾರ ಬಿಡ್ರಿ 8-10 ಮಂದಿ. ಮತ್ತು ಅವ್ರನ್ನೇನು ಉಪ್ಪಿನಕಾಯಿ ಹಾಕ್ತೇನು ಮನ್ಯಾಗ ಇಟ್ಕೊಂಡು? ಯಾರು ಒಲ್ಲೆ ಅಂತಾರೆ ಅದನ್ನು ಮಾಡಾಕ. ಇನ್ನೇನು ಮಾಡ್ಬೇಕಪ್ಪ ಇವ್ರಿಗೆ ಒಲ್ಲೆ ಅಂತಾರಂದ್ರೆ? ಅಲ್ಲ, ಮನ್ಯಾಗ 2 ದನ ಇದ್ದು ಅಂತಂದ್ರೆ ಇಟ್ಟು ಹೆಂಡಿ ಬೀಳ್ತೈತಿ, ಮೂತ್ರ ಬೀಳ್ತಾವು, ಬಿತ್ತಂದ್ರೆ ಕಸದ ಮ್ಯಾಗ ಬೀಳ್ತೈತಿ, ಕಸ ಇಟ್ಟು ಕೂಡ್ತಂದ್ರೆ ಗೊಬ್ಬರ ಹಾಕೈತಿ. ಆ ಗೊಬ್ಬರ ಹೊಲಕ್ಕೆ ಹಾಕಿದ್ರಿ ಅಂತಂದ್ರ ಭೂಮಿ ತಾಯಿಗೆ ಅಮೃತ ಉಣಿಸಿದಂಗ ಆಕೈತಿ. ಅನ್ನೋದರ ಭೂಮಿ ತಾಯಿ ಅಂತ ಕರಿತಿದಿ, ಪ್ಲಾಸ್ಟಿಕ್ ಹಾಕ್ತಿದಿ, ಪೆಟ್ರೋಲ್ ಹಾಕ್ತಿದ್, ಅದಕ್ಕೆ ರಾಸಾಯನಿಕ ಗೊಬ್ಬರಗಳಂದ್ರೆ ನೀವಲ್ಲ ಇವನ್ ಹಾಕ್ತಿದ್. ನೋಡ್ರಪ್ಪ ನೀವು ಒಂದು ಚಮಚ ತಿಂದು ನೋಡ್ರಿ ಹೆಂಗ ಆಕೈತಿ ನಿಮ್ದು. ನೀ ಖರೇನ ಹೇಳ್ತೀನಿ ನಿಮ್ಗೆ, ಒಂದು ಚಮಚ ಗೊಬ್ಬರ ದಿನ ಮುಂಜಾನೆ ಎದ್ದು ಕೂಡಲೇ ಸಂಜೆಕ ಒಂದೊಂದು ಚಮಚ ತಿಂದು ನೋಡ್ರಿ ಹೆಂಗ ಆಕೈತಿ. ದಿವ್ಸ ಎಲ್ಲ ನೀರು ಕುಡಿಸ್ತೈತಿಲ್ ನೋಡ್ರಿ, ಕರಳ ಪರಳ ಎಲ್ಲ ಒಳಗಿನ ಸುದ್ದ ಹೊಕ್ಕೈತಿಲ್ ನೋಡ್ರಿ. 70-80 ಕಿಲೋ ತೂಕದವ್ರು ಇದ್ದವ್ರಿಗೆ ನಿಮ್ದು ಒಂದು ಚಮಚ ರಾಸಾಯನಿಕ ಗೊಬ್ಬರ ಕಪ್ಸೋದಾಗ್ಲಿಲ್ಲ ಅಂದ್ರೆ ಕಣ್ಣಿಗೆ ಕಾಣ್ಲಾರ್ದಂತಾವು ಈ ಬೆರಳೆ ಇಷ್ಟೇ ಇದಕ್ಕಿಂತ ಸಣ್ಣ ಇದ್ದುವಂತ ಜೀವಗಳು ಮಣ್ಣಿನಾಗ ಬದುಕೋದು ಹೆಂಗ್ರಪ್ಪ? ಬದುಕೋದು ಹೆಂಗ? ನಿಸರ್ಗನು ಅದ್ರ ಕೂಡ ಮತ್ತೆ ಈಗ ಸಾಥ್ ಕೊಡ್ತಾ ಇಲ್ಲ, ಅನುಕೂಲ ಇಲ್ಲ ನಿಸರ್ಗ. ಈ ಕಳೆದ 7-8 ವರ್ಷದಾಗ ನೋಡ್ರಿ ನೀವು, ಜೂನ್ 1ನೇ ವಾರದಾಗ ಬರ್ಬೇಕಾದಂತ ಮಳಿ ಜುಲೈ ಮಧ್ಯಕ್ಕೆ ಬರ್ಲಾಕತ್ತು. ನವರಾತ್ರಿ ನಿಂದಿರ್ಬೇಕಾದ ಮಳಿ ಡಿಸೆಂಬರ್ ತನ ಆಗಾಕತ್ತು. ಮತ್ತಿನ್ ಕೊಯ್ಯವ್ರು ಯಾವಾಗ? ಒಳ್ಳೆ ಕೊಯ್ಯಾಗ ಬಂದಿರ್ತೈತಿ, ಅವಾಗ ದಪ್ಪ 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 ಹಾಕೊಂಡು ಬಡಿತೈತಿ. ಯಾರು ಮಾಡಿದ್ರಿ ಇದನ್ನ? ನಾವು ಮಾಡಿದವ. ಯಾಕೆ ಈ ಸಂತುಲನ, ನಿಸರ್ಗದ ಸಂತುಲನ ಯಾಕೆ ಹೋತಪ್ಪ? ಯಾಕೆ ಹೋತು ಅಂದ್ರೆ ಗಿಡ ಕಡ್ದೀವಿ, ಕೇಳೋರಿಲ್ದಂಗಾತ. ತಾಪಮಾನ ಹೆಚ್ಚಾತು, ಸಮುದ್ರ ಕಾಯ್ತು, ಸಿಕ್ಕಾಪಟ್ಟೆ ಮೋಡ ತಯಾರಾದು. ಅವನ್ನ ನಿಯಂತ್ರಣ ಮಾಡೋರು ಎಲ್ಲಿ? ಯಾರು ಇಲ್ಲ. ಎಲ್ಲಿ ಬೇಕನ್ನಿಸ್ತೈತೆ ಅಲ್ಲಿ ಬೀಳ್ತೈತೆ. ಮೊದಲ ಎಲ್ಲಿ ಎಷ್ಟು ಬೀಳ್ಬೇಕಷ್ಟು ಬೀಳತ್ತಿತ್ತು, ಈಗ ಹಂಗಿಲ್ಲ. ಬಿದ್ದರು ಬಿತ್ತು, ಹೋದ್ರು ಹೋತು. ಎಲ್ಲಾರು ಬಿತ್ತಂದ್ರೆ ಎಲ್ಲ ಪೂರ ಊರ ಹರ್ಕೊಂಡು ಹೋಗಂಗೆ ಬೀಳ್ತೈತಿ. ಬೀಳಲಿಲ್ಲ ಅಂದ್ರೆ 4-4 ವರ್ಷ ಅವ್ರ ಕಡೆ ಹೊಳ್ಳೆ ನೋಡಂಗಿಲ್ಲ. ಇದನ್ನ ಮಾಡಿದವ್ರು ಯಾರಪ್ಪ? ನಾವ ಅಲ್ಲೇನು? 2 ಮಳೆ ಬಿದ್ರ ಚಲೋ ಬೆಳಿ ಬರ್ತಿದ್ದು, ಇವತ್ತು ಅದು ಸ್ಥಿತಿ ಇಲ್ಲ. ನೋಡ್ರಿ ನಿಮ್ಮ ಮಣ್ಣು ಅಷ್ಟು ಚಲೋ ಐತನೀಗ. ಹೆಂಗ್ ನೋಡುದ್ರಿ ಅಂತ ನೀವು ಕೇಳ್ತೀರಿ. ನಾವೊಂದು ಸಣ್ಣದ ಉಪಾಯ ಹೇಳ್ತೀನಿ ನೋಡ್ರಿ. ಇಷ್ಟಿಷ್ಟ 2 ಪೈಪ್ ತಗೋರಿ, ಒಂದು 1.5 ಫೂಟಿನ ಎಷ್ಟು ಆಗಲಿಂದು 1-2 ಪೈಪ್ ತಗೋರಿ. ಎಲ್ಲರೂ ಬಿದ್ದಿದ್ದು ಅಂದ್ರೆ ಕಬ್ಬಿಣದು ತಗೊಂಡು ಹೊಲ್ದಾಗ ಹೋಗ್ರಿ. ನೇಗಲ ಹೊಡೆದು ಕುಂಟಿ ಹೊಡೆದು ಸಾಫ್ ಮಾಡಿದ್ರು ಅಂತಂದ್ರ ಆ ಹೊಲ್ದಾಗ ನೋಡ್ರಿ ಒಳ್ಳೆ ಗಾದಿ ಮ್ಯಾಗ ಅಡ್ಡಾಡ್ದಂಗೆ ಆಕೈತಿ. ಹೌದಿಲ್ಲ? ಅದ್ರಾಗ ಒಂದು ಬಡೀರಿ. ಇನ್ನೊಂದು ತಗೊಂಡು ಹೋಗಿ ಬದುವಿನ ಮ್ಯಾಗ ಎಲ್ಲಾರ ಒಂದು ಹಳಿ ಗಿಡ ಇತ್ತಂದ್ರ ಆ ಗಿಡದ ಕೆಳಗೊಂದು ಬಡ್ರಿ. ಯಾವ್ದು ದೌಡ್ ಹೊಕ್ಕೈತೆ ಅಂತೀರಿ ತಳಗ? ಒಕ್ಕಲ್ಗಿರದ್ರಿ ಹೌದಿಲ್ಲ ನೀವೆಲ್ಲರೂ? ಹೇಳ್ರಿ, ಯಾವ್ದು ಬೇಗ ಹೊಕ್ಕೈತಿ ಕೆಳಗ? ಹೊಲ್ದಂದ್ ಹೊಕ್ಕೈತಿ. ಯಾಕ? ಹೊಲ್ದಂದು ಬಡದ್ ನೋಡಿ ಯವ್ವ, ಹೊಲ್ದಂದು ಬಡದ್ರಿ ಅಂತಂದ್ರ 3-4 ಇಂಚ್ ಬದ ಹೊಕ್ಕೈತಿ. ಅದ್ರ ಕೆಳಗೆ ಇನ್ನೊಂದು 2-3 ಇಂಚ್ ಹೊಕ್ಕೈತಿ. ಮುಂದೆ ಏನ್ ಹಚ್ಚಿ ಬಡದ್ರು ಕೆಳಗೆ ಇಳಿದಿಲ್ಲ, ಕೆಳಗೆ ಗಟ್ಟಿಯಾಗಿರ್ತೈತಿ ನೆಲ. ನೀವೇನ್ ಟ್ರ್ಯಾಕ್ಟರ್ಗಳು ಹಾಕಿ ದಿನ ತಿರುಗಾಡಿಸ್ತಿರಲ್ಲ, ಎಷ್ಟು ಪಾಳ ಹತ್ತೈತಿ ಅಷ್ಟು ಸೈಲ್ ಇರ್ತೈತಿ. ಅದ್ರ ಕೆಳಗೆಲ್ಲ ಬಂಡಿನೇ ಬಡದಿರ್ತೈತಿ. ಹೌದಾ? ಗಿಡದ ಕೆಳಗೆ ಏನ್ ಇರ್ತೈತಲ್ಲ, ತಪ್ಪಲ ಗಿಪ್ಪಲ ಬಿದ್ದೆಲ್ಲ ಕೊಳತು ಮಣ್ಣಾಗಿರ್ತೈತಿ. ಹಿಂಗ್ ಬಡದ ಕೂಡಲೇ 1 ನಿಮಿಷ 1 ಸೆಕೆಂಡ್ನಾಗ ತೆಳಗೆ ಹೋಗಿಬಿಡ್ತೈತಿ. ಇಷ್ಟ ಮಾಡಿ ಬಿಡಬಾರ್ದು. ಇದ್ರಾಗೂ 1-2 ಲೀಟರ್ ನೀರು ಹಾಕ್ರಿ, ಅದ್ರಾಗೂ 2 ಲೀಟರ್ ನೀರು ಹಾಕ್ರಿ. ನೀರು ನೋಡಿ ಕೆಳಗೆ ಹೊಕ್ಕೈತೆ ಅಂತೀರಿ? ಗಿಡದ ಕೆಳಗಿಂದ ಐತಲ್ಲ ಬದುನೆಂದು
4 ಸೆಕೆಂಡ್ನಾಗ ನೀರು ಹೋಗತ್. ನಾ ಮಾಡಿ ನೋಡಿದ್ದು ಹೇಳಕತ್ತೆ. ನೀವು ಹೊಲ್ದಂದ ಏನೈತಲ್ಲ 4 ತಾಸಾದ್ರೂ ಪೂರಾ ನೀರು ಇಳಿದಿಲ್ಲ. ಎಂತನ ಇಳಿತೈತೆ ಅಂದ್ರೆ ಎಷ್ಟು ಮಣ್ಣು ಇರ್ತಲ್ಲ ಪೈಪ್ನಾಗ ಬಡ್ಯಾಗ, ಈಗ ಹೋಗೋದು ಗಟ್ಟಿಗೆ ಹತ್ತೈತಿ ಪೈಪ್, ಅದ್ರ ಕೆಳಗಿಂದ ಇಳಿದ ಹೆಂಗದು ನೀರು. 4 ತಾಸು ತಗೋತೈತಿ 2 ಲೀಟರ್ ನೀರು ಕೆಳಗೆ ಇಳಿಬೇಕಾದ್ರೆ. ಮತ್ತೆ ನಿಮ್ಮ ಮಳಿಗೆ 4 ತಾಸು ಇರ್ತೈತಿ, ಅದನ್ನ ಇಳಿಸ್ಕೊಳಕ ಲೆಕ್ಕ ಹಾಕ್ರಿ ನೀವು. ನಾ ಯಾಕೆ ಹೇಳಿದೆ ಅನ್ನೋದೊಂದು ಲೆಕ್ಕ ಹಾಕ್ರಿ ನೀವು. ಮಳಿ ಏನಿಟ್ಟು ಸಾವಕಾಶ ಬೀಳೋದೈತೆ, ನಿಮ್ಮ ನೀರೆಲ್ಲ ಅದೇನು ಇಳಿಸ್ಕೊಳ್ಳೋದೈತೆ. ದಬ ದಬ ಬೆತ್ತಪ್ಪ ಹರ್ಕೊಂಡು ಹೋತು, ಮಣ್ಣು ತಗೊಂಡು ಹೋತು, ನೀರು ಹೋತು, ಹೋಗಿ ತುಂಬಿತು ಮಲಪ್ರಭ. ಮತ್ತೆ ಮಾಡಿ ಇನ್ನೊಂದು ಪರೀಕ್ಷೆ ಮಾಡ್ರಿ ನೀವು. ರಾಸಾಯನಿಕ ಗೊಬ್ಬರ ಹಾಕಿದ ಹೊಲ್ದಂದು ಒಂದು ಹೆಂಡತಿ ತಗೊಂಡು ಬರ್ರಿ. ಸಾವಯವ ಕೃಷಿ ಮಾಡ್ತಿದ್ರಿ ಯಾರ ಅಂದ್ರೆ ಅವ್ರ ಹೊಲ್ದಂದು ಒಂದು ಹೆಂಡತಿ ತಗೊಂಡು ಬರ್ರಿ. ಎರಡೂನು ಒಂದೊಂದು ಬುಟ್ಟ್ಯಾಗ ಇಡ್ರಿ, ಇಟ್ಟು ನೀರು ಹಾಕ್ರಿ ಅವ್ ಮುಣಗಂಗ. ಯಾವ್ದು ಬೇಗ ನೀರು ಹೀರ್ತೈತೆ ಅಂತೀರಿ? ಸಾವಯವದ್ದು ನೀರು ಹೀರ್ಕೋತೈತಿ. ಇದು ಹೆಂಟೆ ಹಂಗ ಇರ್ತೈತಿ ಒಳತ್ತನ. ಮುಂದೆ ನೀರು ಹತ್ತಂತ ತಿಳ್ಕೋರಿ, ನೀರು ಕಲಕಾಕೈತಿ. ಸಾವಯವ ಏನಿಟ್ಟಿರಲ್ಲ ಇದು ನೀರು ಕಲಕಾಗುದಿಲ್ಲ. ನಿಮ್ಮ ಹೊಲ್ದಾನ ಮಣ್ಣು ಚಲೋ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಬೇಕಾಗಿದ್ರೆ ಹಿಂಗೆ ಮಾಡ್ಕೋಬೇಕು. ಇನ್ನೊಂದು ಹೇಳ್ತೀನಿ ನಿಮಗೆ, 3ನೇದು 2 ತಟ್ಟಿ ತಗೋರಿ ಬೇರೆ ಬೇರೆ. ಒಂದ್ರಾಗ ಸಾವಯವ ಹೊಲ್ದಾನ ಮಣ್ಣು ತಂದು ಹಾಕಿ, ಒಂದ್ರಾಗ ರಾಸಾಯನಿಕ ಎಲ್ಲ ಗೊಬ್ಬರ ಹಾಕ್ತಿರಲ್ಲ ಆ ಹೊಲ್ದಾನ ಮಣ್ಣು ತಂದು ಹಾಕ್ರಿ. ಎರಡರೊಳಗೂ ನೀರು ಶುರು ಮಾಡಿ. ಇದ್ರಾಗ 1 ಲೀಟರ್ ಹಾಕ್ರಿ, ಇದ್ರಾಗ 1 ಲೀಟರ್ ಹಾಕ್ರಿ. ಎರಡು ಒಂದೊಂದು ಬೊಗಿಸಿ ತೊಗೊಂಡು ಬರ್ರಿ, ದೊಡ್ಡ ಬೊಗಿಸಿ 2 ಬೊಗಿಸಿ. ಇದ್ರಾಗ 2 ಬೊಗಿಸಿಡ್ರಿ, ಇದ್ರಾಗ 2 ಬೊಗಿಸಿಡ್ರಿ. ನೀರು ಹಾಕಕ್ಕೆ ಶುರು ಮಾಡ್ರಿ. ಯಾವಾಗರ ನೀರು ದೌಡ್ ಹೊರಗೆ ಬೀಳ್ತೈತೆ ಅಂತೇಳಿ ಯಾವಾಗರ ನೀರು ದಡಗನ ಹರಿಯಕ್ಕೆ ಶುರು ಆಕೈತಿ. ಮಣ್ಣ ನೀರು ಉಂಡು ಕೆಳಗೆ ಹರಿಯಕ್ಕೆ ಶುರು ಆಕೈತಿ. ಯಾವ್ದ್ರಂದು ಹೋಗೈತೆ ಅಂತೀರಿ? ಪಾಪ ನೀವು ಅದೇನು ಮಾಡೋರ ಅಲ್ಲ ಅಂದಾಗ ನಿಮ್ಗೆ ಗೊತ್ತಾಗೋದರ. ಯಾವುದು ರಾಸಾಯನಿಕ ಹಾಕಿ ಕೃಷಿ ಮಾಡಿರಲ್ಲ ಆ ಮಣ್ಣಿನ ಕಣಗಳು ಒಂದಕ್ಕೊಂದು ಹತ್ಕೊಂಡಿಲ್ಲ, ಬೇರೆ ಬೇರೆ ಅದಾವ. ಅದ್ರಾಗ ನೀರು ಹಾಕ್ರಿ ಒಟ್ಟ ನೀರು ಹಿಡಿಯಂಗಿಲ್ಲ, ಬಿಡ್ತಾವ. ನೀರು ಬಿಟ್ಬಿಡ್ತಾವ ದಡಗನ. ಆಮ್ಯಾಗ ಹಿಂಗ ಅದನ್ನ ಕೆಸರು ಹಿಂಗ್ ತಗೊಳಕ್ ಹೋಗ್ರಿ, ಈ ಬಟ್ ಸಂಧ್ಯಾಗ ಹಾಕಿ ಪಿಚ್ಚಕ್ಕಂತ ಹೊರಗೆ ಬಂದ್ಬಿಡ್ತಾವ. ಅದ ಸಾವಯವದ ಒಳಗಿಂದು ಮಣ್ಣು ಏನೈತಲ್ಲ ಅದಕ್ಕೂ ನೀರು ಹಾಕಿರ್ತೀರಿ, ಅದು ನೀರು ಹಿಡ್ದೈತಿ. ಹಿಂಗ ಮುಟ್ಟಿಗೆ ಮಾಡಿ ತಗೊಳಕ್ ಹೋಗ್ರಿ, ಹಿಂಗ್ ತಗೊಂಡ್ರಿ ಹಿಂಗ್ ಒತ್ತಿದ್ರೆ ಉಂಡೆ ಆಕೈತಿ. ಅದು ಬಿಟ್ಟು ಕೂಡಲೇ ಮತ್ತೆ ಉಬ್ಬತೈತಿ. ಒತ್ತಿದ ಕೂಡಲೇ ಉಂಡೆ ಆಕೈತಿ, ಬಿಟ್ಟು ಕೂಡಲೇ ಉಬ್ಬತೈತಿ. ಅದ್ರೊಳಗೆ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಐತಿ, ಇದ್ರೊಳಗೆ ಇಟ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಇದು ನೀರು ಬಿಟ್ಟು ಬಿಡ್ತೈತಿ. ನಮ್ಮ ಹೊಲ್ದಾಗ ನೀರು ಹಿಡಿದು ಇಟ್ಕೋಬೇಕಂತೀರೋ ಏನು ಬಿಟ್ಟು ಬಿಡ್ಬೇಕಂತೀರೋ? ಮಳೆ ಹೆಚ್ಚರ ಆಗಲಿ ಕಡಿಮೆರ ಆಗಲಿ ನೀರು ಹಿಡಿದು ಇಟ್ಕೊಳ್ಳೋರು ಇದ್ರಂತಂದ್ರ ಹೆಚ್ಚು ಕಡಿಮೆ ಆತಂತಂದ್ರ ಕೆಳಗೆ ಹೋದ ನೀರ ಮತ್ತೆ ಬೆಳಿಗ್ಗೆ ಬೇರುಗಳು ಅದನ್ನ ಮ್ಯಾಗ ತಗೊಂಡು ಬರ್ತಾವ. ಭೂಮಿಯಾಗ ನೀರಿತ್ತು ಅಂದ್ರ ಬೆಳಿಗ್ಗೆ ಬೇರುಗಳು ಇರ್ತಾವಲ್ಲ, ಕಡಿಮೆ ಇದ್ದಾಗ ಆ ಬೇರುಗಳು ತರಂಗಿಲ್ಲ. ಬೇರುಗಳು ಹೆಂಗ್ ತರ್ತಾವ ಅಂತೀರಿ ನೀವು? ಬೇರುಗಳ ಮ್ಯಾಗ ಬ್ಯಾಕ್ಟೀರಿಯಾಗಳು ಇರ್ತಾವ, ಜೀವಾಣುಗಳು. ಯಾವಾಗಲೂ ಹಸಿ ಇರ್ತಾವ ಬೇರುಗಳು. ಆ ಹಸಿ ಒಳಗ ಜೀವಾಣುಗಳು ಇರ್ತಾವು. ಅವು ನೀರು ಕಡಿಮೆ ಬಿತ್ತಂತಂದ್ರ ಆ ಬೇರುಗಳು ಎಲ್ಲಿಗೆ ತಗೊಂಡು ಹೋಗ್ತಾವು ಅಂದ್ರೆ ಹಸಿ ಎಲ್ಲೆಲ್ಲಿ ತನ ಇರ್ತೈತೆ ಅಲ್ಲಿ ತನ ಅದನ್ನ ಬೇರುಗಳನ್ನ ತಗೊಂಡು ಹೋಗಿರ್ತಾವ ಮ್ಯಾಗಿರುವ ಜೀವಾಣುಗಳು. ಅವಕ್ರೊಳಗೆ ಎಷ್ಟು ಸಾಮರ್ಥ್ಯ ಐತಂದ್ರೆ ನಿಮ್ಗೆ ಹೇಳ್ತೀನಿ. ಕಲ್ಲು ಇರ್ತೈತಲ್ಲ, ಕಲ್ಲ ಗರಸ, ಅದನ್ನು ಒಡೆದು ಬೇರು ತೆಳಗ್ ತಗೊಂಡು ಹೋಗ್ತಾವ ನೋಡ್ರಿ. ಅವು ಮ್ಯಾಗಿರುವಂತ ಹಸಿ ಇರ್ತೈತಲ್ಲ ಅದು, ಆ ಹಸ್ಯಾಗ ಸಣ್ಣ 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 ಕಣ್ಣಿಗೆ ಕಾಣ್ಲಾರ್ದಂತ ಜೀವ ಇರ್ತಾವ. ಆ ಜೀವ ಅವಕ್ಕೆ ಯಾವಾಗಲೂ ಹಸಿದ್ರ ಮ್ಯಾಗ ಬದುಕು ಚಟ ಇರ್ತೈತಿ. ಮ್ಯಾಲ ಮಣ್ಣು ಒಣಗಾಕತ್ತಂತಂದ್ರ ಆ ಬೇರಿನ ತಗೊಂಡು ಕೆಳಗೆ ಹೋಗ್ತಾವು, ಮತ್ತ ಹಸಿ ಹುಡ್ಕೋಂತ ಕೆಳಗೆ ಹೋಗ್ತಿರ್ತಾವ. ಎಲ್ಲಿ ತನ ಹಸಿ ಐತೆ ಅಲ್ಲಿ ತನ ಹೋಗಿ ಆ ಬೆಳೆಯನ್ನು ಜೀವಂತ ಇಡ್ತಾವ.